ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಳಜಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಳ್ವಿ ರೆಸಿಪಿನ ಮಾಡ್ತಾಯಿದ್ದೀನಿ. ಆಳ್ವಿ ಯಾಕೆ ಕುಡಿಬೇಕು, ಅದರಿಂದ ಏನು ಲಾಭ, ಯಾವ ಟೈಮಲ್ಲಿ ಕುಡಿಬೇಕು, ಯಾರಿಗೆಲ್ಲ ಕೊಡಬೇಕು, ಯಾರೆಲ್ಲ ಕುಡಿಬೇಕು ಅನ್ನೋದು ಕೂಡ ಇದರಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಹೊಸ ರೆಸಿಪಿ ಅಪ್ಲೋಡ್ ಮಾಡಿದಾಗ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ಆಳ್ವಿನ ನಾನಿಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ನೀರಲ್ಲಿ ಒಂದು 5 ನಿಮಿಷ ನೆನೆಸ್ಕೊಂಡಿದ್ದೀನಿ. ಈ ರೀತಿ ಆಳ್ವಿನ ನೆನೆಸ್ಕೋಬೇಕು. ಒಂದು 5 ನಿಮಿಷ ನೆನೆಸಿದ್ರೆ ಸಾಕು, ನೆಂದ್ಬಿಡುತ್ತೆ ಇದು ಬೇಗನೆ. ತುಂಬ ಬೇಗನೆ ನೆನ್ಕೊಳ್ಳುತ್ತೆ, ತುಂಬ ಟೈಮ್ ಎಲ್ಲ ನೆನೆಸೋಕ್ಕೇನು ಬೇಡ. ಅದಕ್ಕೆ ಇಲ್ಲಿ ಹಾಗೆ ನಾನು ಬೆಲ್ಲನ ತೊಗೊಂಡಿದ್ದೀನಿ. 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ. ಹಾಲನ್ನ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳೋಕ್ಕಾಗತ್ತೆ. ನಾನಿಲ್ಲಿ ಅಂದಾಜಿನ ಮೇಲೆ 1 ಗ್ಲಾಸ್ನ ತೊಗೊಂಡಿದ್ದೀನಿ. ಬೆಲ್ಲ ಕೂಡ ಅಷ್ಟೇ, ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ ಆಳ್ವಿನ ನೆನೆಸಿ ಇಟ್ಕೊಳ್ಳೋದ್ರಿಂದ ತುಂಬಾ ಬೇಗ ಕುದಿಯುತ್ತೆ, ಹಾಗೆ ಒಳ್ಳೆ ರೀತಿಯಿಂದ ಕುದಿಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾನು ಕುದಿಯೋ ನೀರಿಗೆ ಹಾಕ್ತೀನಿ. ನೋಡಿ, ಇಲ್ಲಿ ನೀರು ಕುದೀತಾ ಇದೆಯಲ್ವಾ, ಇದಕ್ಕೆ ನಾನು ಆಳ್ವಿನ ಹಾಕ್ಕೋತಾ ಇದ್ದೀನಿ. ಇದನ್ನು ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕಿದು. ಕುದ್ಮೇಲೆ ಗೊತ್ತಾಗುತ್ತೆ, ಇದು ಕೈಗೆ ಸಿಗಲ್ಲ, ಆ ರೀತಿ ಆಗುತ್ತೆ. ಸುತ್ತ ಎಲ್ಲ ಒಂಥರ ಗುಳ್ಳೆ ಥರ ಬರುತ್ತೆ, ಆವಾಗ ಕುದ್ದಿದೆ ಅಂತ ಗೊತ್ತಾಗುತ್ತೆ. ನೀಟಾಗಿ ಕುದಿಬೇಕಿದು. ಇದು ಕಾಲು ನೋವಿಗೆ, ಬೆನ್ನೋವು, ಸೊಂಟ ನೋವು, ಮೊಳಕಾಲು ನೋವೆಲ್ಲ ಬರುತ್ತಲ್ಲ, ಕೀಲು ನೋವು, ಅದಕ್ಕೆಲ್ಲ ತುಂಬ ಒಳ್ಳೆಯದಿದು. ವಾರದಲ್ಲಿ 1 ಸತಿ ಕುಡಿದ್ರೆ ಸಾಕು. ಡೈಲಿ ಕುಡಿಬೇಕಂತೇನಿಲ್ಲ, ವಾರದಲ್ಲಿ 1 ಸತಿ ಕುಡಿದ್ರೆ ಇದಕ್ಕೆ ನೋವು ಅನ್ನೋದು ತುಂಬ ಕಮ್ಮಿ ಆಗುತ್ತೆ. ಹಾಗೆ ಈ ಚಳಿಗಾಲಕ್ಕೆ ತುಂಬ ಒಳ್ಳೆಯದಿದು. ಯಾವ ಟ್ಯಾಬ್ಲೆಟು ಮೆಡಿಷನ್ನು ಏನೂ ಇಲ್ಲ ಇದ್ರ ಮುಂದೆ, ಅಷ್ಟು ಒಳ್ಳೆಯದಿದು. ಹಾಗೆ ಬಾಣಂತಿಯರಿಗೆ ತುಂಬ ಕೊಡ್ತಾರೆ, ಬಾಣಂತಿಯರಿಗೆ ಡೈಲಿ ಕೊಡ್ತಾರೆ. ಬೇಸಿಗೆ ದಿನದಲ್ಲಾದರೆ ವಾರದಲ್ಲಿ ಒಂದು 3-4 ಸತಿ ಕೊಡ್ತಾರೆ. ಹಾಗೆ ಇಲ್ಲಿ ಚಳಿಗಾಲದಲ್ಲಾದರೆ ಡೈಲಿ ಕೊಡ್ತಾರೆ. ಡೈಲಿ ಕೊಡೋದ್ರಿಂದ ಬಾಣಂತಿಯರಿಗೆ ಬೆನ್ನೋವು ಅಂತಲ್ಲ, ಬೆನ್ನಿಗೆ ಹಾಗೆ ಕಾಲಿಗೆ ಮುಂದೆ ಅವ್ರಿಗೆ ಏನು ತೊಂದರೆ ಆಗದೆ ಇರೋ ಥರ ಆಗುತ್ತೆ ಅದು ಡೈಲಿ ಕುಡಿಸೋದ್ರಿಂದ. ಮುಂದೆ ಯಾವ ನೋವು ಅಷ್ಟೊಂದು ಬರಲ್ಲ. ಹಾಗಾಗಿ ಬಾಣಂತಿಯರಿಗೆ ಇದು ಡೈಲಿ ಈ ಚಳಿಗಾಲಕ್ಕೆ ಕುದಿಸ್ಕೊಟ್ರೆ ತುಂಬಾ ಒಳ್ಳೆಯದು. ಸಕ್ಕರೆ ಹಾಕಬಾರ್ದು, ಬೆಲ್ಲನೇ ಹಾಕಬೇಕು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ವಾರದಲ್ಲಿ ಇದು 1 ಸತಿ ಕುಡಿಯೋದ್ರಿಂದ ನಮಗೂ ಕೂಡ ಬೆನ್ನೋವು, ಕಾಲು ನೋವು, ಸೊಂಟ ನೋವು ಎಂಥದ್ದು ಬರಲ್ಲ, ಎಲ್ಲ ಕೂಡ ತುಂಬ ಆರಾಮಾಗಿರುತ್ತೆ. ನಾವು ಬೆನ್ನೋವು ಅಥವಾ ಮೈಕೈ ನೋವೆಲ್ಲ ಆದಾಗ ಟ್ಯಾಬ್ಲೆಟ್ ತೊಗೊತೀವಿ ಅಥವಾ ಇಂಜೆಕ್ಷನ್ ಮಾಡಿಸ್ಕೊಂಬರ್ತೀವಿ. ಅದ್ರ ಬದಲು ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ಬೋದು. ಮತ್ತು ನೋವು ಕೂಡ ಕಮ್ಮಿ ಆಗುತ್ತೆ. ಸುಮ್ಮನೆ ಮೆಡಿಷನ್ ಯಾವುದ್ಯಾವುದೋ ತೊಗೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮನೆ ಮದ್ದು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇಂದಿನ ಕಾಲದಲ್ಲಿ ಇದನ್ನೇ ಮಾಡ್ತಾಯಿದ್ರು ಜಾಸ್ತಿ. ಅವರು ವಾರದಲ್ಲಿ 1 ಸತಿ 2 ಸತಿ ಈ ರೀತಿ ಮಾಡಿಕೊಂಡು ಕುಡಿತಾಯಿದ್ರು. ನೀವು ಕೂಡ ಅಷ್ಟೇ, ವಾರದಲ್ಲಿ 2 ಸತಿ ಕುಡಿಯೋಕ್ಕಾಗಿಲ್ಲ ಅಂದರೂ ಹೀಟ್ ಬಾಡಿ ಇರೋರು ವಾರದಲ್ಲಿ 1 ಸತಿ ಕುಡೀರಿ ಸಾಕು. ಯಾಕಂದರೆ ಈ ಚಳಿಗಾಲಕ್ಕೆ ಎಲ್ಲರಿಗೂ ಕೂಡ ಮೈಕೈ ನೋವು ಬರುತ್ತೆ. ಸ್ವಲ್ಪ ಮೋಡ ಮುಸುಕಿರುತ್ತಲ್ಲ, ಆ ಟೈಮಲ್ಲಂತೂ ತುಂಬಾ ನೋವು ಬರ್ತಾ ಇರುತ್ತೆ. ಆವಾಗ ನೀವು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಆರಾಮಾಗಿ ಅನಿಸುತ್ತೆ. ಟ್ಯಾಬ್ಲೆಟ್ ತೊಗೊಂಡ್ರೆ ಹಿಂಗೆ ಅವಾಗಿಂದ ಅವಾಗ ಆರಾಮ ಅನಿಸುತ್ತೆ ನಿಮಗೆ, ಅದೇ ಥರ ಇದೂ ಕುಡಿದೊಂದು ಅರ್ಧ ತಾಸು 1 ತಾಸಲ್ಲೇ ನಿಮಗೆ ನೋವು ಅನ್ನೋದು ಕಮ್ಮಿ ಅನಿಸುತ್ತೆ. ಇದು ಹೆಂಗೆ ಅಂದರೆ ಟ್ಯಾಬ್ಲೆಟ್ ತೊಗೊಂಡಾಗ ಅವಾಗ ಮಾತ್ರ ಆರಾಮ ಅನಿಸುತ್ತೆ. ಇದು ವಾರದಲ್ಲಿ 1 ಸತಿ ಕುಡಿದ್ರೆ ವಾರ ಪೂರ್ತಿ ಆರಾಮಾಗಿರ್ತೀರ, ಅಷ್ಟು ಒಳ್ಳೆಯದಿದು. ಇದನ್ನು ಹೀಗೆ ಒಂದು 2 ನಿಮಿಷ ಅಥವಾ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕು, ಅಲ್ಲಿವರೆಗೂ ಇದನ್ನು ಕುದೀತಾ ಇರಲಿ. ಇವಾಗ ಕುದ್ದಿದೆ ನೋಡಿ ಆಳ್ವಿ. ಕುದ್ದಾದ್ಮೇಲೆ ಇದಕ್ಕೆ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕೊಂಡ್ಮೇಲೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು. ಚೆನ್ನಾಗಿ ಬೆಲ್ಲ ಕುದಿಬೇಕು ಅದ್ರ ಜೊತೆಗೆ, ಆವಾಗ ತುಂಬ ಟೇಸ್ಟ್ ಆಗುತ್ತೆ. ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಸ್ಪೂನಿಂದ ಈ ಥರ ತಿರುಗಿಸ್ಕೊತಾ ಇರಿ. ನೀಟಾಗಿ ಬೆಲ್ಲ ಕರಗುತ್ತೆ. ಆಮೇಲೆ ಒಂದು 2 ನಿಮಿಷ ಮತ್ತೆ ಕುದಿಸ್ಕೋಬೇಕು. ಏನಿಲ್ಲ ಅಂದರೆ ಇದು ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ ಕುದಿಯೋಕ್ಕೆ. ಒಂದು 10 ನಿಮಿಷ ಕುದಿಸಿದ್ರೇ ಇದು ಚೆನ್ನಾಗಿ ಕುದಿಯುತ್ತೆ. ಇವಾಗ ಒಂದು 5-6 ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಹಾಕಿದ್ಮೇಲೆ ಮತ್ತೆ ಒಂದು 2-3 ನಿಮಿಷ ನೀಟಾಗಿ ಕುದಿಸ್ಕೊಳ್ಳೋಣ. ಇವಾಗ ನೋಡಿ ಕಂಪ್ಲೀಟಾಗಿ ಇದು ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು
ಒಂದು 2 ನಿಮಿಷ ಹಾಗೆ ಬಿಟ್ಬಿಡೋಣ, ತಣ್ಣಗಾಗಲಿ, ಆಮೇಲೆ ಹಾಲು ಹಾಕ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ. ಇದಕ್ಕೆ ಈ ಟೈಮಲ್ಲಿ ನಾನು ಹಾಲನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ, ಮತ್ತೆ ನೋಡಿಕೊಂಡು ಹಾಕ್ಕೊಳ್ಳೋಕ್ಕಾಗತ್ತೆ. ನೋಡಿ ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. ಅರ್ಧ ಗ್ಲಾಸು ಹಾಲನ್ನ ಎತ್ತಿಟ್ಟಿದ್ದೀನಿ. ಈ ರೀತಿ ಬರುತ್ತೆ. ಇದು ಬಿಸಿ ಇರುತ್ತಲ್ಲ, ಬಿಸಿ ಇರೋಷ್ಟರಲ್ಲೇ ಕುಡಿಬೇಕು. ನೋಡಿ ಈ ರೀತಿ ಬಿಸಿ ಇರೋಷ್ಟರಲ್ಲೇ ಕುಡಿದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ತಣ್ಣಗಾಗೋವರೆಗೂ ಬಿಡಬಾರ್ದು, ಬಿಸಿ ಬಿಸಿಯಾಗೆ ಕುಡಿಬೇಕಿದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಆಳ್ವಿನ ಮಾಡಿಕೊಂಡು ವಾರದಲ್ಲಿ ಒಂದ್ಸತಿ ಕುಡಿಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.